ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿನ ಆಗೋಗಿತ್ತು ನಾನು ವ್ಲಾಗ್ಸ್ ಎಲ್ಲ ಮಾಡಿ. ಸ್ವಲ್ಪ ನಾನು ಬ್ಯುಸಿ ಇದ್ದಿದ್ದರಿಂದ ನಾನು ವ್ಲಾಗ್ಸ್ ಏನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಚಿಕ್ಕದಾಗಿ ಒಂದು ಈವ್ನಿಂಗ್ ವ್ಲಾಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಇವತ್ತು ವೆದರ್ ಕೂಡ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಬೆಂಗಳೂರಲ್ಲಿರೋರಿಗೆ 1 ಅವರ್ ಮಳೆ ಬಂದರೆ 1 ಅವರ್ ಬಿಸಿಲು ಬರ್ತಾಯಿದೆ. ಸೊ ವೆದರ್ ಹೇಳೋಕ್ಕೆ ಆಗ್ತಾಯಿಲ್ಲ. ಅದಾದಮೇಲೆ ಈವ್ನಿಂಗ್ 5 ಗಂಟೆ ಆಗಿತ್ತು ಆಲ್ರೆಡಿ. ಸೊ ನಮ್ಮ ಅತ್ತೆನೂ ಪಾಪು ಈಚೆ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪಡ್ಡುಗೆಲ್ಲ ರೆಡಿ ಮಾಡ್ಕೊತಿದ್ದೆ. ನಾರ್ಮಲಾಗಿ ನನ್ನ ಮಗನಿಗೆ ಪಡ್ಡು ಅಂದರೆ ತುಂಬ ಇಷ್ಟ. ಪಡ್ಡು, ದೋಸೆ ಈ ಥರ ಎಲ್ಲ. ಹಾಗಾಗಿ ಹೆಂಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋಲ್ಲೂ ಕೂಡ ತೋರಿಸಿದ್ದೀನಿ. ನಿಮಗೆ ನಿಮ್ಮ ಮನೇಲಿ ಯಾವ ಥರ ಪಡ್ಡು ಮಾಡ್ತಾರೆ ಅಂತ ಕೂಡ ನನಗೆ ತಿಳಿಸಿ. ಯಾಕೆಂದರೆ ಇದು ಮಕ್ಕಳಿಗೆ ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು. ಈ ಥರ ಕ್ಯಾರೆಟ್ ಎಲ್ಲ ಆ್ಯಡ್ ಮಾಡಿದ್ರೆ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ಗೆಲ್ಲ ಸ್ಕೂಲಿಗೆ ಹಾಕಿ ಕಳಿಸಿದ್ರು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸೊ ಪಡ್ಡು ಮಾಡಿದ್ದೆಲ್ಲ ಆಯಿತು. ನಮ್ಮ ಅತ್ತೆನೂ ಮತ್ತು ನನ್ನ ಮಗ ಕೂಡ ಬಂದರು. ಅವ್ರಿಗೂ ಹಾಕ್ಕೊಟ್ಟು ನಮ್ಮ ಅತ್ತೆ ಬರ್ತಾ ಕ್ಯಾಪ್ಸಿಕಮ್ ಏನೋ ತೊಗೊಂಬಂದಿದ್ರು. ಸರಿ ಅದೆಲ್ಲ ಎತ್ತಿಟ್ಬಿಟ್ಟು ರೀಸೆಂಟಾಗಿ ಒಂದು ಮೇಕರ್ ಶೂಟ್ ಇಟ್ಕೊಂಡಿದ್ವಿ. ಆವಾಗ ಎಲ್ಲ ಐಟಮು ಹಿಂಗೆ ತುಂಬಿಟ್ಟಿದ್ದೆ. ಸ್ವಲ್ಪ ಇದನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೆ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಬ್ರೈಡಲ್ ಮೇಕಪ್ಗೆ ಅಂತ ಹೋದಾಗ ಎಲ್ಲ ಮುಗಿಸ್ಕೊಂಬರ್ಬೇಕಾದ್ರೆ ಇದು ಬ್ಯಾಗ್ ಕಟ್ಟಾಗ್ಬಿಡ್ತು. ಕ್ಯಾರಿ ಮಾಡೋಕ್ಕಂತೂ ತುಂಬ ಕಷ್ಟ ಆಗ್ಬಿಡ್ತು. ವೆಯ್ಟ್ ಬೇರೆ ಇತ್ತಲ್ವ. ಅದಕ್ಕೋಸ್ಕರ ನಾನು ಈ ಟ್ರಾಲಿ ಬ್ಯಾಗಿಗೆ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ಏನಾದರೂ ಮೇಕಪ್ಗೆ ಹೋದಾಗ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಇದು ಟ್ರಾಲಿ ಬ್ಯಾಗೇ ಇಟ್ಬಿಡ್ತಾಯಿದ್ದೀನಿ. ಎಲ್ಲ ಆರ್ಗನೈಸ್ ಆಗಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮು ಕ್ಯಾರಿ ಮಾಡೋಕ್ಕೂ ಈಸಿ ಇರುತ್ತೆ, ಎಲ್ಲ ನೀಟಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸೆಟ್ ಮಾಡಿಕೊಂಡೆ. ಅದಾದಮೇಲೆ ಕೆಲವೊಂದು ಐಟಮ್ ಕೂಡ ಹಿಡೀಲಿಲ್ಲ ಇದಕ್ಕೆ. ಸೊ ಇನ್ನೂ ಒಂದು ಬ್ಯಾಗ್ ಇದೆ, ಆ ಬ್ಯಾಗಿಗೆ ಇಟ್ಕೊಳ್ಳೋಣ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಸೆಟ್ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ಈವ್ನಿಂಗ್ ವ್ಲಾಗು. ಸೊ ಮತ್ತೆ ನಾನು ಒಂದೊಳ್ಳೆ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.